ನಂಬಿದರೆ ನಂಬಿ ಬಿಟ್ರೆ ಬಿಡಿ. ನನ್ನ ತೀರ ಪರಿಚಿತರೊಬ್ಬರಿಗೆ ಮಂತ್ರಾಲಯದಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನ ನಿಮ್ಮ ಮುಂದೆ ಇವತ್ತಿನ ದಿವಸ ನಾನು ಇಡ್ತಾ ಇದ್ದೀನಿ. ಒಬ್ಬ ಮುತ್ತೈದೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಅವತ್ತು ಚಂದ್ರಗ್ರಹಣದ ಸನ್ನಿವೇಶ. ಚಂದ್ರೋದಯಕ್ಕೆ ಸರಿಯಾಗಿ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ಈ ಚಂದ್ರಗ್ರಹಣ ಮುಗಿದ ಕೂಡಲೇ ಆ ಮುತ್ತೈದೆಗೆ ಎಂಥ ಭಯದ ವಾತಾವರಣ ಹುಟ್ಟಿತು. ಕೇಳಿದರೆ ನಡುಕ ಹುಟ್ಟುತ್ತೆ. ಬನ್ನಿ, ಆ ಕಥೆ ಏನು, ಆ ಕಥೆಯಿಂದ ನಮ್ಮ ಜೀವನದಲ್ಲಿ ಎಂಥ ಧೈರ್ಯ ಬರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಚಂದ್ರಗ್ರಹಣದ ಆಚರಣೆಯನ್ನು ಮಾಡಬೇಕು ಅಂತ ಆ ಮಹಿಳೆ ತೀರ್ಮಾನ ಮಾಡಿದ್ದಾರೆ. ಬೆಳಕು ಇರಬೇಕಾದ್ರೇನೆ ಮಠದಿಂದ ಸುಮಾರು 1 ಕಿಲೋಮೀಟರ್ ದೂರದ ನದಿಗೆ ತೆರಳಿದ್ದಾರೆ. ಗ್ರಹಣ ಪ್ರಾರಂಭವಾಗಿ ಮುಗಿಯುವ ತನಕವೂ ನದಿಯಲ್ಲಿಯೇ ಇದ್ದು ಮಿಂದು ಅನುಷ್ಠಾನವನ್ನೂ ಮಾಡಿದ್ದಾರೆ. ಚಂದ್ರಗ್ರಹಣದ ಕತ್ತಲಿನ ಆ ವಾತಾವರಣದಲ್ಲಿ ಇವರ ಸುತ್ತ ಮುತ್ತ ಹಿಂದೆ ಮುಂದೆ ಅನೇಕ ಮಾಂತ್ರಿಕರು ತಮ್ಮ ತಮ್ಮ ಸಿದ್ಧಿಗಳನ್ನು ಮಾಡಿಕೊಳ್ತಲೇ ಇದ್ದಾರೆ. ದಿಕ್ಕುಗಳೇ ಕಾಣದ ನಿರ್ಜನ ಪ್ರದೇಶದ ಕಗ್ಗತ್ತಲಿನಲ್ಲಿ ಈ ಮಹಿಳೆ ಒಬ್ಬರೇ ಅನುಷ್ಠಾನವನ್ನ ಮಾಡಿಕೊಳ್ತಾ ಇದ್ದಾರೆ. ಅಂತೂ ಗುರುರಾಯರ ಸ್ಮರಣೆಯನ್ನ ಮಾಡ್ತಾ ಹರಿಚಿಂತನೆಯಲ್ಲಿ ಈ ಮಹಿಳೆ ಗ್ರಹಣದ ಸಂಪೂರ್ಣ ಆಚರಣೆಯನ್ನ ವಿಧಿವತ್ತಾಗಿ ಮಾಡಿ ಮುಗಿಸಿದ್ದಾರೆ. ಗ್ರಹಣ ಮುಗಿತು. ಇನ್ನು ಗುರುರಾಯರ ಗುಡಿಗೆ ತೆರಳೋಣ ಅಂತ ಮೇಲೆದ್ದು 2 ಹೆಜ್ಜೆಗಳನ್ನ ಇಡ್ತಾರೆ. ದಿಕ್ಕುಗಳೇ ಕಾಣಿಸೋದಿಲ್ಲ. 10 ದಿಕ್ಕುಗಳಲ್ಲಿಯೂ ಕಗ್ಗತ್ತಲು. ಹೇಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ತಿಳಿತಿಲ್ಲ. ಅಲ್ಲಿಯ ತನಕ ಮಾಂತ್ರಿಕರ ಮಂತ್ರಗಳು ಕೇಳಿಸುತ್ತಿದ್ದ ಧ್ವನಿಗಳೆಲ್ಲವೂ ಮಾಯವಾಗಿವೆ. ಎಂಥವರಿಗೂ ಭಯ ಹುಟ್ಟಿಸುವ ಸನ್ನಿವೇಶ. ಹೀಗಿರುವಾಗ ಆ ಏಕೈಕ ಮಹಿಳೆಯ ಹೃದಯ ಭಯದಿಂದ ಏನಾಗಬೇಕು ಒಮ್ಮೆ ಯೋಚನೆ ಮಾಡಿ. ಆದರೂ ಹಠ ತೊಟ್ಟು ಆಕೆ 4 ಹೆಜ್ಜೆಗಳನ್ನ ಮುಂದೆ ಹಾಕ್ತಾರೆ. 10 ದಿಕ್ಕುಗಳಲ್ಲಿ ಅಂತರ್ಪಿಶಾಚಿಗಳು ಕಿರಿಚಿಕೊಂಡಾಗ ನಮ್ಮ ಹೃದಯ ಹೇಗೆ ಒಡೆದು ಹೋಗುತ್ತೋ ಅಂಥ ಭಯ ಈ ಮಹಿಳೆಗೆ ಉಂಟಾಗಿದೆ. ಈಗ ಗುರುರಾಯರನ್ನ ಪೂರ್ಣವಾಗಿ ಶರಣಾಗತಳಾಗುವ ಸನ್ನಿವೇಶ ಬಂದಿದೆ. ಹೀಗೆ ಗುರುರಾಯರನ ಭಕ್ತಿಯಿಂದ ಮನಸ್ಸಿನಲ್ಲಿಯೇ ಸ್ಮರಿಸಿದಾಗ ಕೆಲವೇ ನಿಮಿಷಗಳಲ್ಲಿ ಹಿಂದಿನಿಂದ ಒಬ್ಬ ವ್ಯಕ್ತಿ ಟಾರ್ಚ್ ಹಿಡಿದುಕೊಂಡು ಬರ್ತಾ ಇದ್ದಾನೆ. ಈ ಮಹಿಳೆಗೆ ಪ್ರಾಣ ಬಂದಂತಾಯ್ತು. ಸ್ಪಷ್ಟವಾದ ಟಾರ್ಚ್ ಬೆಳಕಿನಲ್ಲಿ ಸಾಕ್ತಾ ಸಾಕ್ತಾ ಮುಂದೆ ನಡೆದಿದ್ದಾರೆ. ಟಾರ್ಚ್ ಹಿಡಿದುಕೊಂಡು ಬರ್ತಾ ಇರುವಂತಹ ವ್ಯಕ್ತಿ ಯಾರು ಅಂತ ತಿರುಗಿ ನೋಡುವ ತಾಕತ್ತೂ ಕೂಡ ಈಕೆಗೆ ಇಲ್ಲ. ಹೀಗೆ ಮಠದ ತನಕವೂ ಕೂಡ ಅದೇ ಬೆಳಕಿನಲ್ಲಿ ಬಂದ್ರು. ಕೊನೆಗೂ ಬೀದಿ ದೀಪ ಕಾಣಿಸ್ತು. ಬೀದಿ ದೀಪ ಕಂಡಾಕ್ಷಣ ಧೈರ್ಯದಿಂದ ಆ ಮಹಿಳೆ ಹಿಂದೆ ತಿರುಗಿ ನೋಡ್ತಾರೆ. ಯಾರೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ, ಯಾವ ಟಾರ್ಚೂ ಇಲ್ಲ. ಏನಿದು? ನನ್ನ ಜೀವನದ ಕೊನೆಯ ಉಸಿರಿನ ದುಃಖವನ್ನ ಅನುಭವಿಸಿದ ನನಗೆ ದಾರಿ ತೋರಿಸಿದ ವ್ಯಕ್ತಿ ಬೇರಾರೂ ಅಲ್ಲ, ಸಾಕ್ಷಾತ್ ಗುರುರಾಯರು. ಹೀಗೆ ಕಣ್ಣೀರಿಡ್ತಾ ನೇರವಾಗಿ ಗುರುರಾಯರ ಬಳಿ ಹೋಗಿ ಆಕೆ ಕಣ್ಣೀರಿಟ್ಟಿದ್ದಾರೆ. ಸಾಧಕರೇ, ಈ ಕಥೆ ಎಷ್ಟು ಅರ್ಥಪೂರ್ಣ ಅನ್ನೋದು ನಿಮ್ಗೆ ಈಗ ಅರ್ಥ ಆಯ್ತಲ್ಲ. ಮಂತ್ರಾಲಯದಲ್ಲಿ ಇಂತಹ ಘಟನೆಗಳು 100 ನಡೆಯುತ್ತವೆ ಅಂತ ಹೇಳೋದು ನನ್ನ ಮುಖ್ಯ ಉದ್ದೇಶ ಅಲ್ಲ. ಇಲ್ಲಿ ಗುರುರಾಯರು ದಿಕ್ಕು ತಪ್ಪಿದ ಭಕ್ತರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ತೋರಿಸುವುದಷ್ಟೇ ಇಲ್ಲಿ ಮುಖ್ಯ ಉದ್ದೇಶ. ಇಂದಿನ ದಿನ ಅನೇಕರಿಗೆ ಕೆಲಸವಿಲ್ಲ. ಜೀವನವೆಂಬ ಗೊಂಡಾರಣ್ಯದಲ್ಲಿ ದಿಕ್ಕು ತಪ್ಪಿ ಪರಿತಪಿಸ್ತಾ ಇದ್ದಾರೆ. ಭಯದ ಕ್ಷಣಗಳನ್ನ ಕಳೀತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ನಾವು ಗುರುರಾಯ ಎಂಬುದಾಗಿ ಶರಣಾಗತರಾದ್ರೆ ಆಗ ಗುರುರಾಯರು ನಮ್ಮ ಹಿಂದಿನಿಂದ ಟಾರ್ಚ್ ಹಿಡಿದುಕೊಂಡು ಬರ್ತಾರೆ. ಗೊಂಡಾರಣ್ಯದಿಂದ ಹೊರಗೆ ತಂದು ಸರಿಯಾದ ಮಾರ್ಗ ತೋರಿಸಿ ಅದೃಶ್ಯರಾಗ್ತಾರೆ. ಅರ್ಥಾತ್ ಉತ್ತಮ ಕೆಲಸವನ್ನ ಕೊಟ್ಟು ಹೊಟ್ಟೆ ತುಂಬಿಸಿ ಕಣ್ಣೀರು ಒರೆಸಿ ಚಿಂತೆಗಳೆಲ್ಲವನ್ನು ದೂರ ಮಾಡಿ ತಮ್ಮ ಮಗುವಿನಂತೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಸಾಧಕರೇ, ಶ್ರೀರಾಘವೇಂದ್ರ ಎಂಬ ಮಂತ್ರವನ್ನ ಬರೆಯುವುದರಿಂದ, ಅದನ್ನು ವಿಶೇಷವಾಗಿ ಆರಾಧನೆ ಮಾಡುವುದರಿಂದ ಅನೇಕರಿಗೆ ಕೆಲಸ ಸಿಕ್ಕಿದೆ. ತುಂಬಾ ಜನ ನಮಗೆ ಸಂದೇಶದ ಮೂಲಕ ಅದನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಸಂತೋಷವನ್ನ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ವಿದೇಶಗಳಲ್ಲೂ ಕೆಲಸ ಸಿಗದವರಿಗೆ ನಾಮಲೇಖನದಿಂದ ಸ್ವದೇಶದಲ್ಲೇ ಉತ್ತಮ ಕೆಲಸಗಳು ಸಿಕ್ಕಿವೆ. ಪ್ರಕೃತ ಸಹನಾ ಭಾಸ್ಕರ್ ಎಂಬ ಒಬ್ಬ ರಾಯರ ಭಕ್ತರಿಗೂ ಇಂಥದ್ದೇ ಅನುಭವ ಆಗಿದೆ. ಕೆಲಸವೇ ಇಲ್ಲದೆ ಏನು ಮಾಡಬೇಕು ಎಂಬ ಗೊಂದಲದಲ್ಲಿದ್ದಾಗ ಗುರುರಾಯರು ನಾಮಲೇಖನದ ಸೇವೆಯನ್ನ ತೆಗೆದುಕೊಂಡು ಅವರಿಗೆ ಉತ್ತಮ ಕೆಲಸವನ್ನ ಕೊಟ್ಟಿದ್ದಾರೆ. ಬನ್ನಿ, ಅವರ ಮೂಲಕವೇ ಅವರ ಜೀವನ ಹೇಗೆ ಬೆಳಗಿತು ಎಂಬುದನ್ನು ಕೇಳೋಣ. ನಾನೊಂದು ಉದ್ದೇಶ ಇಟ್ಕೊಂಡು ಬರ್ದೆ. ಇವಾಗ ಆ ಉದ್ದೇಶ ಈಡೇರಿದೆ. ಅದೇ ನಾನು ಜಾಬಿಗೋಸ್ಕರ ಬರ್ತಿದ್ದೀನಿ. ಜಾಬ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿರೋ ಸ್ಯಾಲ್ರಿ ಸಿಕ್ಕಿದೆ. ನನಗೆ ತುಂಬ ಖುಷಿಯಾಗಿದೆ. ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ಶ್ರೀ ರಾಘವೇಂದ್ರ ನಾಮಲೇಖನ ಮಾಡಿ ಈ ಮೂಲಕ
ಕೇಳ್ಕೊಳ್ಳೋದೇನಂದರೆ ಎಲ್ಲರೂ ರಾಘವೇಂದ್ರ ನಾಮಲೇಖನ ಪುಸ್ತಕ ತರಿಸ್ಕೊಂಡು ಬರೀರಿ ಅಂತ ಹೇಳ್ತೀನಿ. ಹಾಗೆ ನಾನು ಇದನ್ನು ಪುಸ್ತಕ ಬರೆಯೋದನ್ನು ಒಂದು 3 ತಿಂಗಳಲ್ಲಿ ಬರೆದು ಮುಗಿಸಿದ್ದೀನಿ. ಚಾತುರ್ಮಾಸದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಚಾತುರ್ಮಾಸ ಮುಗಿಯೋದ್ರೊಳಗಡೆ ಬರೆದು ಮುಗಿಸಿದ್ದೀನಿ. ಹಾಗಾಗಿ ನನಗೆ ಈ ಪುಸ್ತಕ ಕಳಿಸಿಕೊಟ್ಟಂಥ ಗುರುಗಳಿಗೆ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿಯ ತನಕ ತಾವು ಕೇಳಿದಂತೆ ಸಹನಾ ಭಾಸ್ಕರ್ ಇವರಿಗೆ ಗುರುರಾಯರು ಅದ್ಭುತವಾಗಿ ಅನುಗ್ರಹವನ್ನ ಮಾಡಿದ್ದಾರೆ. 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದು ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ಶ್ರೀಮತಿ ಸಹನಾ ಭಾಸ್ಕರ್ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರೆಲ್ಲರಿಗೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ, ಇನ್ನಷ್ಟು ಹೆಚ್ಚು ಶ್ರದ್ಧೆಯನ್ನು ನೀಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಕೆಲಸವಿಲ್ಲದ ಪ್ರತಿಯೊಬ್ಬರು ಈ ಉತ್ತಮ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ತನ್ಮೂಲಕ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ